KPSC ರಿಸಲ್ಟ್ 1,500 ಜನಕ್ಕೆ RWS AE AEE ಮತ್ತೆ JE WRD ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್, ಲೇಬರ್ ಇನ್ಸ್ಪೆಕ್ಟರ್, ಅಗ್ರಿಕಲ್ಚರ್ ಇಲಾಖೆದು ಟೋಟಲ್ 1,500 ಜನಕ್ಕೆ ನೋಟಿಫಿಕೇಶನ್ ಆಗಿ 2 ವರ್ಷ 3 ವರ್ಷ ಆಗಿದೆ. ಎಕ್ಸಾಮ್ ನಡೆಸಿ ಇದುವರೆಗೂ ಇದೆ ರಿಸಲ್ಟ್ ಬಿಟ್ಟಿಲ್ಲ. ಪ್ರಾವಿಷನಲಿಸ್ಟ್ ಫೈನಲಿಸ್ಟ್ ಬಿಡ್ತಾ ಇಲ್ಲ ಇವರು. ಸುಮಾರು 1,000 ಮನವಿ ಕೊಟ್ಟಿದ್ದೀವಿ ಇವರಿಗೆ. 6 ತಿಂಗಳಿಂದ ಓಡ್ತಾನೆ ಇದೀವಿ. ಎಷ್ಟು ಪ್ರೊಟೆಸ್ಟ್ ಮಾಡಿದ್ರು ಇವ್ರು ಇದು ಮಾಡ್ತಾ ಇಲ್ಲ. ಜನಗಳು ಸ್ಟೂಡೆಂಟ್ಸು ನೊಂದೋಗ್ಬಿಟ್ಟಿದ್ದಾರೆ ಸರ್. ಇದರಿಂದ ಸ್ಟೂಡೆಂಟ್ಸ್ ಹತ್ಕೊಂಡು ಫೋನ್ ಮಾಡ್ತಾರೆ. 8 ವರ್ಷ 10 ವರ್ಷ ಓದಿರ್ತಾರೆ. ಒಂದು ಹೊಸ ನೋಟಿಫಿಕೇಶನ್ ಹಾಕ್ಬೇಕಂದ್ರೂ ಫಸ್ಟ್ ಏನ್ ಪೆಂಡಿಂಗ್ ಲಿಸ್ಟ್ ಇದೆಯಲ್ಲ, ಪ್ರಾವಿಷನಲಿಸ್ಟ್ ಮತ್ತೆ ಫೈನಲಿಸ್ಟ್, ಅದು ಬಿಟ್ಟಾದ್ಮೇಲೆ ಹೊಸ ನೋಟಿಫಿಕೇಶನ್ ಬಿಡಬೇಕು. ಬಿಡ್ತೀನಿ ಅಂತ ಸುಮಾರು ವರ್ಷಗಳಿಂದ ಇದೇ ಮಾಡ್ತಿದ್ದಾರೆ ಇವರು. ಏನ್ ಮಾಡ್ಬೇಕು ಹೇಳಿ ಇವರಿಗೆ? ನಾವು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾದ ನಾನು ಕಾಂತಕುಮಾರ್ ಹೇಳ್ತಾ ಇದ್ದೀನಿ ಸರ್. ಈ ನನ್ನ ಹೆಸರಿಗೆ ಮತ್ತೆ ಇದು ಅಸೋಸಿಯೇಷನ್ಗೆ ಸುಮಾರು 2,000 ಲೆಟರ್ ಕೊಟ್ಟಿದ್ದಾರೆ. 2,000 ಲೆಟರ್ ಇವರು ಮತ್ತೆ ಫೈನಲಿಸ್ಟ್ ಮನೆ ಸೈನ್ ಹಾಕಿದ್ದಾರೆ. ಒಬ್ರು ಫೈನಲಿಸ್ಟ್ ಇದು ಬಿಟ್ಟಿಲ್ಲ. ಇದೇ ತರ ಎಷ್ಟು ವರ್ಷ ಅಂತ ಕಾಯ್ಬೇಕು ಹೇಳಿ ಸ್ಟೂಡೆಂಟ್ಸು? ಸುಮಾರು 15ರಿಂದ 20 ಲಕ್ಷ ಜನ ಸ್ಟೂಡೆಂಟ್ಸು KPSC ನಂಬಿ ಎಷ್ಟು ವರ್ಷ ಅವ್ರದ್ದು ಜೀವನನೇ ಹಾಳಾಗ್ಬಿಟ್ಟಿದೆ. ಅವ್ರ ಕಷ್ಟಗಳು ಕೇಳ್ಕೊಂಡ್ಬಿಟ್ರೆ ಸರ್, ಒಂದು ಹೊತ್ತಿಗೆ ಊಟ ಇಲ್ಲ, ಅವ್ರಿಗೆ ಊಟದ ವ್ಯವಸ್ಥೆ ಇಲ್ಲ ಸರಿಗೆ. ಪಾಪ ಅವರಿಗೆ ಮನೆಗಳು ಅಪ್ಪ ಅಮ್ಮ ಎಷ್ಟು ವರ್ಷ ಅಂತ ಅವರಿಗೆ ಇದು ದುಡ್ಡು ಕೊಟ್ಟು ಓದಿಸ್ತಾರೆ ಹೇಳಿ. ಹಿಂಗಾಗಿ ದಯವಿಟ್ಟು ಫಸ್ಟ್ ಚೇರ್ಮನ್ ಇದಾರಲ್ಲ ಸರ್, ಒಂದು ಲಿಸ್ಟ್ ಕಳಿಸಿದ್ರೆ ಒಂದು ಲಿಸ್ಟ್ ಅಪ್ಲೋಡ್ ಮಾಡಕ್ಕೆ 6 ತಿಂಗಳು 1 ವರ್ಷ ತಗೊಂತಾರೆ ಇವರು. ದಯವಿಟ್ಟು ಇದಕ್ಕೆ ಈ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ನ್ಯಾಯ ದೊರಕಿಸ್ಬೇಕು ಸರ್. ಮೀಡಿಯಾಗೆ ಅಷ್ಟೇ, ಪಬ್ಲಿಕ್ಗೂ ಗೊತ್ತಾಗಬೇಕು ಈ ತರ ಇದು ಮಾಡ್ತಾ ಇದ್ದಾರೆ. ಇದು ಜನ ಹಿಂಗೆ KPSC ಬೋರ್ಡ್ಗೆ ನಂಬ್ಕೊಂಡು ಜೀವನ ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ ಏನಕ್ಕೆ ಬಂದಿದೀವಿ ಅಂತ ಅನ್ಸ್ಬಿಟ್ಟಿದೆ. ಇವಾಗ KPSC ಕಾಂಪಿಟೇಟಿವ್ ಫೀಲ್ಡ್ಗೆ ಏನಕ್ಕೆ ಬಂದಿದೀವಿ ಅಂತ ಅನ್ಸ್ಬಿಟ್ಟಿದೆ ಅವರಿಗೆಲ್ಲ. ಒಂದೊಂದು ನೋಟಿಫಿಕೇಶನ್ಗೆ 2 ವರ್ಷ 3 ವರ್ಷ 5 ವರ್ಷ ತಗೊಂಡ್ರೆ ಸ್ಟೂಡೆಂಟ್ಸ್ ಅವ್ರ ಭವಿಷ್ಯ ಏನ್ ಹೇಳಿ? ಮೋಸ್ಟ್ ಅಂದ್ರೆ ಪ್ರಾಡಕ್ಟಿವ್ ಇಯರ್ ಅವ್ರದ್ದು, ಮೋಸ್ಟ್ ಪ್ರಾಡಕ್ಟಿವ್ ಇಯರ್ 20 to 30 ಇಯರ್ಸ್ ಅಲ್ಲಿ ಅವ್ರ ಜೀವನ ಪೂರ್ತಿ ಅವ್ರು ಇಲ್ಲೇ ಹೋಗ್ತಾ ಇದೆ. ಒಂದು ನೋಟಿಫಿಕೇಶನ್ ಸರಿ ಮಾಡಿದ್ರೆ, ಒಂದು ನೋಟಿಫಿಕೇಶನ್ ಬಿಟ್ರೆ ಕರೆಕ್ಟ್ ಟೈಮ್ ಅದು ಎಕ್ಸಾಮ್ ಮಾಡಲ್ಲ. ಆ ಎಕ್ಸಾಮ್ ಮಾಡಿರೋ ಎಕ್ಸಾಮ್ಸ್ ಅಲ್ಲಿ ಬರೀ ಸ್ಕ್ಯಾಮು. ಇಂಥದ್ರಲ್ಲಿ ಎಷ್ಟು ವರ್ಷ ಅಂತ ನಾವು ಸ್ಟೂಡೆಂಟ್ಸ್ ಇದು ಮಾಡ್ಬೇಕು ಹೇಳಿ? ದಯವಿಟ್ಟು ಇವ್ರಿಗೆ ಏನ್ ಹೇಳಿದ್ದಾರೆ ಸರ್, ಸೆಕ್ರೆಟರಿ ಆಗಿರ್ಬೋದು, ಚೇರ್ಮನ್ ಆಗಿರ್ಬೋದು, 1,500 ಜನ ಸ್ಟೂಡೆಂಟ್ಸ್ ಪ್ರಾವಿಷನಲಿಸ್ಟ್ ಫೈನಲಿಸ್ಟ್ ಅದು ಬಿಡೋದಕ್ಕೆ ಏನಾಗಿದೆ ಸಮಸ್ಯೆ ಅವರಿಗೆ? ಆ ನೋಟಿಫಿಕೇಶನ್ DPR ಸೆಕ್ಷನ್ ಚೀಫ್ ಮಿನಿಸ್ಟರ್ 463 ಪೋಸ್ಟಿಗೆ KS ನೋಟಿಫಿಕೇಶನ್ ಅಪ್ರೂವಲ್ ಮಾಡಿದ್ದಾರೆ. DPR ಸೆಕ್ರೆಟರಿ ಶೀಕರ್ ಸರ್ ಬರೀ 180 ಪೋಸ್ಟ್ ಸ್ಪ್ಲಿಟ್ ಮಾಡಿ 3 ವರ್ಷ ಮಾಡ್ತೀನಿ ಅಂದ್ರೆ ಯಾವ ನ್ಯಾಯ ಹೇಳಿ? ಇಷ್ಟು ವರ್ಷ ಇಲ್ಲಿ ಏನ್ ಮಾಡ್ಬೇಕು ಇಲ್ಲಿ ಸ್ಟೂಡೆಂಟ್ಸ್? ಆ ನೋಟಿಫಿಕೇಶನ್ ಆಗಿ ಒಂದು KS ನೋಟಿಫಿಕೇಶನ್ ಆಗಿ 8 ವರ್ಷ ಆಗಿದೆ. 2017 ನೋಟಿಫಿಕೇಶನ್ ಆಗಿರೋದು. ಇವಾಗ 3 ವರ್ಷ ಡಿವೈಡ್ ಮಾಡಿ ಸ್ಪ್ಲಿಟ್ ಮಾಡಿ 180 ಮಾಡ್ತೀವಿ ಅಂದ್ರೆ ಎಲ್ಲೋಬೇಕು ಇಲ್ಲಿ ಸ್ಟೂಡೆಂಟ್ಸ್? ಒಂದು ನೋಟಿಫಿಕೇಶನ್ ಆದ್ರೆ ಲಾಸ್ಟ್ 7 ಇಯರ್ ಗ್ರೂಪ್ ಎ ಪೋಸ್ಟ್ ಬಂದಿಲ್ಲ. ಯಾವುದೇ ಒಂದು ಕ್ಯಾಟಗರಿಗೂ ಗ್ರೂಪ್ ಎ ಪೋಸ್ಟ್ ಬಂದಿಲ್ಲ ಲಾಸ್ಟ್ 7 ಇಯರ್ಸ್. ಒಂದು ಇಯರ್ಸ್ ಇಂದ ಓನ್ಲಿ 2 ಟೈಮ್ಸ್ ಮಾತ್ರ ಅವರು ನೋಟಿಫಿಕೇಶನ್. KS ನೋಟಿಫಿಕೇಶನ್ ಆದ್ರೆ 5ರಿಂದ 6 ಲಕ್ಷ ಅಪ್ಲಿಕೆಂಟ್ ಆಗ್ತಾರೆ ನೋಟಿಫಿಕೇಶನ್ಗೆ. 180 ಪೋಸ್ಟ್ ಅಂದ್ರೆ ಎಲ್ಲಿಂದ ಹೋಗೋದು ಹೇಳಿ ಅವ್ರಿಗೆ? ಅಂಡ್ ಮೋರ್ ಓವರ್ ಇಲ್ಲಿ 3 ಎವ್ರಿ ಇಯರ್ ನಡೆಯುತ್ತ ನೋಟಿಫಿಕೇಶನ್ ಎಕ್ಸಾಮ್ ಇಲ್ಲ. ಬಿಕಾಸ್ ಆಫ್ ಲಾಜಿಸ್ಟಿಕಲ್ ಸರ್, ಒಂದೊಂದು ಲೆಟರ್ ತಂದು ನೋಡಿ, ಒಬ್ಬೊಂದು ಲೆಟರಲ್ಲೂ ಒಬ್ಬೊಬ್ಬರು ಜೀವನ ಇದೆ ಸರ್, ಒಬ್ಬೊಬ್ರು ಸ್ಟೋರಿ ಇದೆ ಲೆಟ್ರಲ್ಲಿ. ಒಬ್ಬೊಬ್ರದ್ದು ಅವ್ರ ಕಷ್ಟ ಏನಿದೆ ಒಂದು ಈಚ್ ಅಂಡ್ ಎವ್ರಿ ಲೆಟ್ರಲ್ಲಿ ಅವ್ರದ್ದು ಪಾಪ ಅವ್ರು ಎಷ್ಟು ಕಷ್ಟ ಇದ್ದಾರೆ ಅಂತ ಬರ್ಕೊಂಡು ಬರ್ತಿದ್ದಾರೆ, ಕಳಿಸಿದ್ದಾರೆ ನೋಡಿ, ರಕ್ತದಲ್ಲಿ ಬರ್ತಿದ್ದಾರೆ ಲೆಟರ್ನ. ಯಾಕಂದ್ರೆ ಅಲ್ಲಿ ಪೋಸ್ಟ್ಗಳು ಗ್ರೂಪ್ ಡೆಡಿಟೆಡ್ ಪೋಸ್ಟ್ಗಳು ಪೋಸ್ಟ್ ಇದಾವೆ. ಆಲ್ರೆಡಿ 7 ಇಯರ್ಸ್ ಆಗಿದೆ ನೋಟಿಫಿಕೇಶನ್ ಬಂದು. ಸೊ ಇವಾಗ 180 ಪೋಸ್ಟ್ ಕೊಡ್ತೀನಿ ಅಂದ್ರೆ ಅರೌಂಡ್ 10 lakhs ಆಸ್ಪಿರೆಂಟ್ಸ್ಗಳು ಇರೋದು. ಎವ್ರಿ ಇಯರ್ ಅದು ಆ್ಯಡ್ ಆಗ್ತಾನೆ ಇರ್ತಾರೆ. ಸೊ ಇವ್ರು ನಾವು ಎವ್ರಿ ಇಯರ್ ಮಾಡ್ತೀವಿ ಅಂತಿದಾರಲ್ಲ. ಲಾಸ್ಟ್ ಟೈಮ್ 106 ಬಂದಾಗ ಅದೇ ಹೇಳಿದ್ರು. ಏನಾಯ್ತು? ಆ 7 ಇಯರ್ಸ್ ಆಯ್ತು ನೋಟಿಫಿಕೇಶನ್ ಬಂದು. ಎವ್ರಿ ಇಯರ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದು ಏನಾಯ್ತು? 450 ಪೋಸ್ಟ್ 470 ಪೋಸ್ಟ್ FD ಇಂದ ಅಪ್ರೂವ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ DPR ಇಂದ ಡಿವೈಡ್ ಮಾಡಿ ಕಳಿಸ್ತೀನಿ ಅಂತ ಹೇಳ್ತಿದ್ದಾರೆ. ಏನ್ ನ್ಯಾಯ ಕೊಡ್ತಾರೆ ಇವರು? ಇವ್ರೇನಾದ್ರೂ 100% ಗ್ಯಾರಂಟಿ ಕೊಡ್ತಾರಾ? 7 ಇಯರ್ಸ್ ಇಂದ ಏಜ್ ಬಾರ್ ಆಗಿರೋರು ಎಷ್ಟೋ ಜನ ಇದ್ದಾರೆ. ಈ ವರ್ಷನೇ ಎಷ್ಟೋ ಜನಕ್ಕೆ ಏಜ್ ಬಾರ್ ಆಗುತ್ತೆ. ಅವ್ರು ನೆಕ್ಸ್ಟ್ ಇಯರ್ ಬರೆಯೋದಕ್ಕಾಗಲ್ಲ. 7 ಇಯರ್ ಇಂದ ವೆಯ್ಟ್ ಮಾಡೋದಕ್ಕೆ ಏನ್ ನ್ಯಾಯ ಸಿಗತ್ತೆ ಅವ್ರಿಗೆ? ಎಷ್ಟು ಅಂತ ವೆಯ್ಟ್ ಮಾಡೋಣ ನಾವು? ಪೋಸ್ಟ್ ಇಲ್ವಾ? ಪೋಸ್ಟ್ ಇಲ್ದಿದ್ರೆ ಓಕೆ, FD ಅಪ್ರೂವ್ ಮಾಡ್ತಿಲ್ಲ, FD ಅಪ್ರೂವ್ ಮಾಡಿದ್ರೆ ದೆನ್ ವಾಟ್ ಈಸ್ ದಿ ಡಿಫಿಕಲ್ಟಿ ಇನ್ ಗಿವಿಂಗ್ ನೋಟಿಫಿಕೇಶನ್? ಅರೌಂಡ್ 500 ಪೋಸ್ಟ್ ಕೊಡೋದಕ್ಕೆ ಏನಾಗಿದೆ? FD ಇಂದ ಅಪ್ರೂವ್ ಆದ್ರೂ ಕೊಡೋದಕ್ಕೆ ಏನಾಗಿದೆ ಇವ್ರಿಗೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ ನೋಡಿ ಸರ್. ನಾವು RTI ಹಾಕಿ ತಗೊಂಡಿದೀವಿ ಇನ್ಫಾರ್ಮೇಶನ್ ಎಷ್ಟೆಷ್ಟು ಪೋಸ್ಟ್ ಇದೆ ಅಂದ್ಬಿಟ್ಟು. ಇದು AC ರೆವಿನ್ಯೂ ಅರೌಂಡ್ 80 ಪೋಸ್ಟ್ ಇದೆ. ತಹಶೀಲ್ದಾರ್ 130 ಪೋಸ್ಟ್ ಇದೆ. ಕಮರ್ಷಿಯಲ್ ಟ್ಯಾಕ್ಸ್ 69-70 ಪೋಸ್ಟ್ ಇದೆ. AC ಕಮರ್ಷಿಯಲ್ ಟ್ಯಾಕ್ಸ್. CTO ಬಂದು ಅರೌಂಡ್ 130 ಪೋಸ್ಟ್ ಇದೆ. ಓಕೆ,
ಗ್ರೂಪ್ ಎ ಪೋಸ್ಟ್ ಇದೆ ಮೋರ್ ದೆನ್ 400 ಪೋಸ್ಟ್ ಇದಾವೆ. ಗ್ರೂಪ್ ಬಿ ಪೋಸ್ಟ್ಗಳೆಲ್ಲ ಸೇರಿದ್ರೆ 1000 ಪೋಸ್ಟ್ ಮೇಲೆ ಆಗ್ತವೆ. ಅಂತದ್ರಲ್ಲಿ ಇವರು ಕೊಡೋದಕ್ಕೆ ಏನಾಗಿದೆ? ಏನ್ ನ್ಯಾಯ ಕೊಡ್ತಾ ಇದ್ದಾರೆ ಇವರು? ಯಾರಿಗೆ ಸಾಮಾಜಿಕ ನ್ಯಾಯ ಕೊಡ್ತಾರೆ? ಯಾರನ್ನ ಮೆಚ್ಚೋದಕ್ಕೋಸ್ಕರ ಇವರು ಡಿವೈಡ್ ಮಾಡ್ತಾ ಇದ್ದಾರೆ ಪೋಸ್ಟ್ ನ. 600 ಪೋಸ್ಟ್ ನಾವು ಕೇಳ್ತಿರೋದು, ಆದ್ರೆ ಇಲ್ಲಿ ಕೊಡ್ತಿರೋದು 180 ಪೋಸ್ಟ್. ವಾಟ್ ಇಸ್ ದಿ ಲಾಜಿಕ್ ಬಿಹೈಂಡ್ ದಿಸ್? ನಾವು ಬಿಸಾಕ್ತೀವಿ ಸರ್. ಯಾಕಂದ್ರೆ ನಮ್ಗೆ ಬೇಕಾಗಿರೋದು ಪೋಸ್ಟ್. 8 ವರ್ಷದಿಂದ ವೆಯ್ಟ್ ಮಾಡ್ತಾ ಇದೀವಿ. 500 ಪೋಸ್ಟ್ ಕೊಟ್ರೆ ಎಷ್ಟು ಜನ ಖುಷಿ ಪಡ್ತಾರೆ? ಏಜ್ ಬಾರ್ ಆಗೋರು ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಅವ್ರ ಫ್ಯಾಮಿಲಿ ಸಫರ್ ಆಗ್ತಾ ಇದ್ದಾರೆ? 8 ವರ್ಷದಿಂದ 10 ವರ್ಷದಿಂದ 2 ಸಲ ಬರ್ತಿರೋದು. ತುಂಬಾ ಜನ ವೇಟ್ ಮಾಡ್ತಿದ್ದಾರೆ. ಕೆಪಿಎಸ್ಸಿ ನೋಟಿಫಿಕೇಶನ್ ಬರುತ್ತೆ, ಗೆಜೆಟೆಡ್ಗೆ ಗ್ರೂಪ್ ಪೋಸ್ಟ್ ಬರುತ್ತೆ ಅಂತ. ಬರ್ತಾನೆ ಇಲ್ಲ ನೋಟಿಫಿಕೇಶನ್. 180 ಪೋಸ್ಟ್ ಕೊಟ್ಟರೆ ಏನು ಪ್ರಯೋಜನ ಇಲ್ಲ. ಪಾಯಿಂಟ್ ಹಾಕಿದೆ. ಓಕೆ ಸಾಕು. कौन? ಮಾಡ್ದ